ಯಾಕೆ ನಮ್ಮ ಮಹಿಳೆ ಎಲ್ಲ ಸೌಜನ್ಯ? ಹಾಂ, ಸೌಜನ್ಯ ಪರವಾಗಿ ಎದ್ನಿದ್ರೆ ನೀವು ಅಧಿವೇಶನದಲ್ಲಿ ಹೋರಾಟ ಮಾಡ್ರಿ. ನೀವು ಯಾಕೆ ಮಾಡ್ತಾ ಇಲ್ಲ? ಸೌಜನ್ಯನ ಏನು ಕೊಲೆ ಮಾಡಿದಾರಲ್ಲ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕನ್ನೋದು ನನ್ನ ಅಭಿಪ್ರಾಯ. ಇದರಿಂದ ಪ್ರಭಾವಿಗಳು ಅಡಿಗಿರ್ತಾರೆ, ಅದನ್ನ ಹೊರಗೆ ಬರ್ಲಾರ್ದಾಗ ನೋಡ್ಕೊಂಡಿರ್ತಾರೆ ಅಷ್ಟೇ ಮೇಡಮ್. ಇದ್ರಲ್ಲಿ ಏನು ಪೂರ್ತಿ ಕಾಮುಕರೇನು ಇರ್ತಾರಲ್ಲ ಅಂಥವ್ರಿಗೆ ಪನಿಷ್ಮೆಂಟ್ ಹೆಂಗಿರ್ಬೇಕಂದ್ರೆ ಉಗ್ರವಾದಂಥ ಪನಿಷ್ಮೆಂಟ್ ಇರ್ಬೇಕು. ಅವ್ನು ಯಾವನೇ ಇರಲಿ. ಮೋದಿ ಬರ್ತಾರೆ ಅಂತಂದ್ರು, ನಾ ಕಾದೊಂಗ ನಾ ಕಾನೆದೊಂಗ ಅಂತಂದ್ರು, ಆದ್ರೂ ಭ್ರಷ್ಟಾಚಾರ ನಿಂತಿದ್ದೀರ ನಮ್ಮಲ್ಲಿ. ಮಾಧ್ಯಮದವ್ರಿಗೆ ಏನು ಬೇಕು? ದಿನ ಬೆಳಕಂದ್ರೆ ಹಿಂದೂ ಮುಸ್ಲಿಮ್ಸ್ ಜಗಳ ಬೇಕು. ಸರ್, ಈಗ ಸೌಜನ್ಯ ಕೇಸ್ ಮರು ತನಿಖೆ ಆಗಿದೆ ಅಲ್ವಾ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೊರ ತನಿಖೆ ಮಾಡೋದು ಸೂಕ್ತ ಇದೆ ಮೇಡಮ್. ಅದರಲ್ಲಿ ಏನು ಅಭಿಪ್ರಾಯ ಅನ್ನೋದೇನಿಲ್ಲ. ಒಂದು ಹೆಣ್ಣಿಗೆ ಅಷ್ಟು ಹಿಂಸೆ ಕೊಟ್ಟು ಸಾಯಿಸಿದಾರೆ ಅಂದ್ಮೇಲೆ ಅವ್ರಿಗೆ ಪನಿಷ್ಮೆಂಟ್ ಆಗ್ಲಿಕ್ಕಂದ್ರೆ ನಮ್ಮ ದೇಶದ ಕಾನೂನಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಹಾಗಾಗಿ ಮರು ತನಿಖೆ ಆಗಬೇಕು. ಅದರಿಂದ ಎಂಥ ಪ್ರಭಾವಿಗಳಿದ್ರು ಕೂಡ ಕಂಪಲ್ಸರಿಗೆ ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರಾಗೇನು ಎರಡು ಮಾತಿಲ್ಲ. ಈಗ ನಮ್ಮ ಮಗಳು ಇರ್ತಾಳೆ, ನಮ್ಮ ತಾಯಿ ಇರ್ತಾಳೆ, ನಮ್ಮ ಅಕ್ಕ ಇರ್ತಾಳೆ, ನಮ್ಮ ತಂಗಿ ಇರ್ತಾಳೆ. ಅವರು ಕೂಡ ನಮ್ಮ ತಾಯಿ, ಅಕ್ಕ, ತಂಗಿ, ಮಗಳಂತಾನೆ ಅಂದ್ಕೊಂತೀವಿ ನಾವು. ಆಯಮ್ಮನೂ ಬೇರೆ ಅಲ್ಲ, ನಮ್ಮ ಮನೆಗಿರೋ ಹೆಣ್ಮಕ್ಳೂ ಬೇರೆ ಅಲ್ಲ. ಅವ್ರಿಗೆ ಆದಂಥ ನೋವು ಹಿಂಸೆ ಕೊಟ್ಟಂಥ ಶಿಕ್ಷಣ ಕೊಟ್ಟಿದಾರಲ್ಲ, ಪನಿಷ್ಮೆಂಟ್ ಮಾಡಿದಾರಲ್ಲ ಎಮ್ಮಗ, ಅವ್ರಿಗೆ ಪನಿಷ್ಮೆಂಟ್ ಆಗಲ್ಲ ಅಂದ್ರೆ ನಮ್ಮ ದೇಶದ ಕಾನೂನಿಗೆ ಬೆಲೆ ಇಲ್ಲ ಅಂದ್ಕೊಂತೀವಿ ನಾವು. ಯಾವುದೇ ಕಾರಣಕ್ಕಲ್ಲೂ ಮರಿ ತನಿಖೆ ಆಗಬೇಕು. ಅದರಿಂದ ಎಂಥ ಪ್ರಭಾವಿಗಳಿದ್ರು ಕೂಡ ಅವ್ರನ್ನ ಶಿಕ್ಷೆ ಗುರಿಪಡಿಸ್ಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಮೇಡಮ್. ಈಗ CBI ಸರ್ಕಾರ ಈ ಕೇಸ್ ಬಗ್ಗೆ ಕರೆಕ್ಟಾಗಿ ತನಿಖೆ ಮಾಡಿ ಇದಕ್ಕೆ ನ್ಯಾಯ ಕೊಡಿಸ್ತಾರೆ ಅನ್ಸುತ್ತಾ ನಿಮಗೆ? ನೋಡಿ, CBI ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅಧೀನದಲ್ಲಿದೆ. ಅದು CBI ಪ್ರಭಾವಿಗಳು ಇವಾಗಿನ ದಿವಸದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಂಥ ಚರ್ಚೆಗಳು ನೋಡ್ತಾ ಇದ್ರೆ ಪ್ರಭಾವಿಗಳು ಕೂಡ BJP ಅಟ್ಯಾಚ್ಮೆಂಟ್ ಇರೋಂಥವ್ರು ನನಗೆ ಕಾಣಿಸ್ತಾ ಇದೆ ಅದು. ಹಂಗಾಗಿ CBI ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತನೂ ಇಲ್ಲ, ಇದೆ ಅಂತನೂ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಕೈ ಆಡಿಸಲಿಲ್ಲ ಅಂದರೆ ಖಂಡಿತ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. CBIನಲ್ಲಿ ಖಂಡಿತ ಪನಿಷ್ಮೆಂಟ್ ಆಗುತ್ತೆ, ಎರಡು ಮಾತಿಲ್ಲ. ಬಟ್ ಏನಾದರೂ ಕೇಂದ್ರ ಸರ್ಕಾರದವರು ಸ್ವಲ್ಪ ಕೈ ಆಡಿಸಿದ್ರೆ ಅಂದರೆ ಹಳ ಹಿಡಿತದೆ. ಅಷ್ಟೇ ನಮ್ದು ಹೇಳೋದು. ಸರ್, ಯಾವ ಥರ ನ್ಯಾಯ ಯಾವ ಥರ ಶಿಕ್ಷೆ ಸಿಗಬೇಕು ಸರ್? ಈಗ ಈ ತಪ್ಪು ಮಾಡಿದವ್ರಿಗೆ, ಸೌಜನ್ಯನ ಇಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ ಅಲ್ವಾ, ಅವ್ರಿಗೆ ಯಾವ ಥರ ಶಿಕ್ಷೆ ಸಿಗಬೇಕು ಸರ್? ಮೇಡಮ್, ಆರ್ ಅಶೋಕ್ ಅವರು ಅಧಿವೇಶನದಲ್ಲಿ ಮಾತಾಡ್ತಾರೆ, ತಪ್ಪು ಮಾಡಿದವನು ಉಪ್ಪು ತಿಂದವ್ ನೀರು ಕುಡಿಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕಂತ. ಆರ್ ಅಶೋಕ್ ಅವರು ಒಂದು ದಿವಸ ಕೂಡ ಸೌಜನ್ಯ ಪರವಾಗಿ ಏನಾದರೂ ಹೋರಾಟಕ್ಕೆ ಬಂದಿದ್ದಾರ? BJP ಅವ್ರು ಯಾರಾದರೂ ಸೌಜನ್ಯ ಪರವಾಗಿ ಹೋರಾಟ ಮಾಡಿದಾರ? ಅದೇ ಒಂದು ವೇಳೆ ಹಿಂದೂ ಮುಸ್ಲಿಮ್ಸ್ ಅಂದ್ಬಿಟ್ರೆ ಇಮಿಡಿಯೇಟ್ಲಿ ಬಂದು ಅವ್ರು ಹೋರಾಟ ಮಾಡ್ತಾರೆ. ಒಬ್ಬ ಮುಸ್ಲಿಮ್ಸ್ರವ್ನು ಅಂದ ತಕ್ಷಣ ಎದ್ದು ನಿಂದಿರ್ತಾರೆ, ಇನ್ನೊಬ್ರು ಅಂದ್ರೆ ಎದ್ದು ನಿಂದಿರ್ತಾರೆ. ಸೌಜನ್ಯ ಪರವಾಗಿ ಎದ್ದು ನಿಂದ್ರಿ ನೀವು. ಯಾಕೆ ಎದ್ದು ನಿಲ್ತಿರಲ್ಲ? ಯಾಕೆ ನಮ್ಮ ಮಹಿಳೆ ಎಲ್ಲ ಸೌಜನ್ಯ? ಹಾಂ, ಸೌಜನ್ಯ ಪರವಾಗಿ ಎದ್ದು ನಿಂದ್ರಿ. ನೀವು ಅಧಿವೇಶನದಲ್ಲಿ ಹೋರಾಟ ಮಾಡ್ರಿ. ನೀವು ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ? ನೀವು ಮಾಡಿರಿ, ಹೋರಾಟ ಮಾಡಿರಿ. ಸೌಜನ್ಯ ಪರವಾಗಿ ನೀವು ಸ್ಟೇಟ್ಮೆಂಟ್ ಮಾಡಿರಿ. ಸೌಜನ್ಯ ಪರವಾಗಿ ಅವ್ರಿಗೆ ಶಿಕ್ಷೆ ಅನ್ಬೇಕು. ನಂದು ಒಂದು ಉದ್ದೇಶ ಮೇಡಮ್, ಈ ದೇಶದ ಹೆಣ್ಣಿಗೆ ಯಾರಾದರೂ ದ್ರೋಹ ಮಾಡಿದ್ರು ಕೂಡ ಅವ್ರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಸೌಜನ್ಯನ ಏನು ಕೊಲೆ ಮಾಡಿದಾರಲ್ಲ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾವೇನು ಯಾವ ಪಾರ್ಟಿ ಪರವಾಗಿ ಹೇಳ್ತಾ ಇಲ್ಲ, ಯಾರ ಪರವಾಗಿ ಹೇಳ್ತಾ ಇಲ್ಲ. ಸರ್ಕಾರದವರು ಕೂಡ, ಈಗ ಕಾಂಗ್ರೆಸ್ ಗೌರ್ಮೆಂಟ್ನಾಗ ಇದ್ದವರು ಕೂಡ ಸೌಜನ್ಯ ಪರವಾಗಿ ಹೋರಾಟ ಮಾಡ್ಬೇಕನ್ನೋದೇ ನಮ್ಮ ಅಭಿಪ್ರಾಯ. ಆ ಪಾರ್ಟಿ ಈ ಪಾರ್ಟಿ ಅನ್ನೋದೇನಿಲ್ಲ. ಅಶೋಕ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಯಾರಾದರೂ ಇರ್ಬೋದು. ಇದೇ ಅಧಿವೇಶನದಲ್ಲಿ ಸೌಜನ್ಯ ಪ್ರಕರಣ ಒಂದು ಚೂರಾದರೂ ಇವ್ರು ಏನಾದರೂ ಕೈ ತೊಗೊಂಡ್ರ? ಡಿಸ್ಕಷನ್ ಏನಾದರೂ ನಡೆದಿದೆನಾ? ಯಾವುದೂ ನಡೆದಿಲ್ಲ. ಈ ದೇಶದ ಹೆಣ್ಮಗಳಿಗೆ ಯಾರಿಗೇ ಅನ್ಯಾಯ ಆದರೂ ಕೂಡ ಅದು ಪನಿಷ್ಮೆಂಟ್ ಆದರೆ ಇನ್ನೊಂದು ಸಲ ಮುಂದೆ ಮಾಡೋರು ಭಯ ಪಡ್ತಾರೆ. ಇಷ್ಟು ನನ್ನ ಅಭಿಪ್ರಾಯ ಮೇಡಮ್. ಮತ್ತೆ ಸಾಕ್ಷಿ ಎಲ್ಲ ನಾಶ ಆಗಿದೆ ಅಂತ ಹೇಳ್ತಾ ಇದಾರಲ್ವಾ, ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ? ತನಿಖೆ ಮಾಡಿದರೆ ಎಲ್ಲೋ ಕೊಲೆ ಮಾಡಿದವನ್ನ ಹಿಡ್ಕೊಂಡ್ಬಂದು ಪನಿಷ್ಮೆಂಟ್ ಮಾಡ್ತಾರೆ. ಸೌಜನ್ಯ ಸಾಕ್ಷಿನ ದೃಢಪಡಿಸೋದು ಏನು ದೊಡ್ಡದ ಈ ದೇಶದ ಕಾನೂನಿಗೆ? ಹಾಂ, ಎಲ್ಲೋ ಕೊಲೆ ಆಗಿರ್ತದೆ, ಯಾರೂ ಇರಲ್ಲ ಅಲ್ಲಿ, ಒಬ್ಬನೇ ಇರ್ತಾನೆ. ಕೊಲೆ ಮಾಡಿರೋದವನೊಬ್ಬನೇ, ಕೊಲೆ ಆದವನೊಬ್ಬನೇ ಇರ್ತಾನೆ. ಅಂಥವನ್ನ ಈ ಮೊಬೈಲ್ ನೆಟ್ವರ್ಕ್ಲಿಂದ ನೋಡಿ ಕಂಡುಹಿಡಿತಾರೆ. ಮತ್ತು ಇನ್ನು ಸಾಕ್ಷಿಗಳನ್ನ ಕಂಡುಹಿಡಿದ ದೊಡ್ಡ ಮಾತ. ಇದರಿಂದ ಪ್ರಭಾವಿಗಳು ಅಡಿಗಿರ್ತಾರೆ, ಅದನ್ನು ಹೊರಗೆ ಬರ್ಲಾರ್ದಾಗ ನೋಡ್ಕೊಂಡಿರ್ತಾರೆ ಅಷ್ಟೇ ಮೇಡಮ್. ಇದರಲ್ಲಿ ಏನು ಬೇರೆ ಏನಾಗಿಲ್ಲ. ಇದರಿಂದ ಪ್ರಭಾವಿಗಳಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಬಟ್ ಯಾವ ಮಾಧ್ಯಮದವ್ರೂ ಅದನ್ನು ಮಾತಾಡೋಕೆ ರೆಡಿ ಇಲ್ಲ. ಮಾಧ್ಯಮದವ್ರಿಗೆ ಏನು ಬೇಕು? ದಿನ ಬೆಳಕಂದ್ರೆ ಹಿಂದೂ ಮುಸ್ಲಿಮ್ಸ್ ಜಗಳ ಬೇಕು. ಇಂಥ ಒಳ್ಳೊಳ್ಳೆ ಪ್ರಕರಣಗಳನ್ನ ಅವ್ರನ್ನ ಕೈಗೆತ್ತಿಕೊಳ್ಳೋದಿಲ್ಲ ಮಾಧ್ಯಮದವ್ರು. ಎಲ್ಲ ನೋಡಿದ್ವಿ ನಮ್ಮ ದೇಶದ ಮಾಧ್ಯಮಗಳು ಯಾವ ಪರಿಸ್ಥಿತಿ ಬಂದವು ಅಂತಂದರೆ, 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಪರಿಸ್ಥಿತಿ ನಮ್ಮ ಮಾಧ್ಯಮದವ್ರು ಬಂದಾರ. ಮತ್ತು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕೋಬೇಡಿ ಪಾಪ. ನೀವು ಬಂದು ಇಷ್ಟೆಲ್ಲ ಕೇಳ್ತೀರ ಅಂದರೆ ಅಪ್ರಿಷಿಯೇಟ್ ಮಾಡ್ಬೇಕು ನಿಮ್ಮನ್ನು ನಾವು. ಇನ್ನೂ ಏನಾದರೂ ಇದ್ರೆ ಕೇಳ್ರಿ ಮೇಡಮ್, ನಾನು ಹೇಳ್ತೀನಿ. ಸರ್, ಮತ್ತೆ ಈಗ ಹೆಣ್ಮಕ್ಳಿಗೆ ತುಂಬಾ ಅನ್ಯಾಯ ನಡೀತಾ ಇದೆ ಅಲ್ವಾ, ತುಂಬಾ ಕಡೆ ಈ ತರ ನಡೀತಾ ಇದೆ. ಇವತ್ತಿಗೂ ಎಷ್ಟೋ ಹೆಣ್ಮಕ್ಳಿಗೆ ಈ ತರ ಎಲ್ಲ ರೇಪ್ ಮಾಡಿ ಕೊಲೆ ಮಾಡೋದು, ಈ ತರ ಆರೋಪಗಳೆಲ್ಲ ಬರ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಅಂತ ಸರ್ಕಾರ ಒಂದು ಕ್ರಮಗಳನ್ನ ತಗೊಬೇಕಂದ್ರೆ ಯಾವ ತರ ಕ್ರಮಗಳನ್ನ ಕೈಗೊಳ್ಬೋದು ಅವರು?
ಇಲ್ಲ, ಸರ್ಕಾರದವರು ಕೂಡ ಮಾಡಿದ್ದಾರೆ, ಕೆಲವೊಂದು ಕ್ರಮ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತಂದರೆ, ಇತ್ತಿತ್ತಲಾಗಿ ಒಂದು ಪೊಲೀಸ್ ವಿಂಗಲ್ಲಿ ಅದು ಯಾವುದೋ ಒಂದು ಮಹಿಳೆಯರಿಗೋಸ್ಕರ ಒಂದು ವಿಂಗ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಕ್ರಮ ಕೈಗೊಳ್ಬೇಕು. ಏನಂತಂದರೆ, ಮಹಿಳೆಯರು ರಕ್ಷಣೆಗಾಗಿ ಎಂತೆಂಥ ಕಾನೂನು ತಂದರೂ ಕೂಡ ಕಡಿಮೆನೆ ನಮ್ಮ ದೇಶ. ಯಾಕಂದ್ರೆ ಭಾರತ ಮಾತೆ ಅಂತ ಹೇಳ್ತೀವಿ ನಾವು, ಅಲ್ವಾ? ಭಾರತೀಯ ಮಾತೆ ಅಂತಂದ್ರೆ ನಮ್ಮ ತಾಯಿ ಅಂತೀವಿ ನಾವು. ಅದೇ ಇವ್ರು ನಮ್ಮ ತಾಯಿ ಅಲ್ಲ, ಇವ್ರು ನಮ್ಮ ತಂಗಿ ಅಲ್ಲ. ಈ ಭಾವನೆ ಪ್ರತಿಯೊಂದು ಗಂಡು ಮಕ್ಕಳಲ್ಲಿ ಬರಂಗೆ ಮೂಡಿಸ್ಬೇಕು. ಅದು ಎಲ್ಲದಕ್ಕೂ ಶಿಕ್ಷೆನೇ ಪನಿಷ್ಮೆಂಟು ಮಾಡೋದೇ ಇದಲ್ಲ, ಸೊಲ್ಯೂಷನ್ ಅಲ್ಲ. ಬಟ್ ಗಂಡು ಮಕ್ಕಳೆಲ್ಲನೂ ಒಳ್ಳೆ ಅಭಿಪ್ರಾಯ ಬರಂಗ ಸ್ವಲ್ಪ ಕನ್ವಿನೆನ್ಸ್ ಮಾಡಬೇಕು ಗಂಡು ಮಕ್ಕಳಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ಬೇಕು. ಕೆಲವೊಂದು ಯಾವುದೇ ಕಾರಣಕ್ಕಾಗಿ ಹೆಣ್ಮಕ್ಳಿಗೆ ನಮ್ಮ ಮನೆಗಿರೋ ಹೆಣ್ಮಕ್ಳು ಅಂದೇ, ಹೊರಗಡೆ ಇರೋ ಹೆಣ್ಮಕ್ಳು ಅಂದೇ ಕೆಟ್ಟ ದೃಷ್ಟಿಯಿಂದ ನೋಡ್ಲಾರ್ದಂಗೆ ಗಂಡು ಮಕ್ಕಳಿಗೂ ಸ್ವಲ್ಪ ಅದನ್ನ ಏನಾದರೂ ಅಂತ ಒಂದು ಸ್ವಲ್ಪ ತರಬೇತಿಗಳು ಆ ಥರ ಏನಾದರೂ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಆಮೇಲೆ ಹೆಣ್ಮಕ್ಳು ಕೂಡ ಇತ್ತಿತ್ತಲಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಮಗೂ ಮಗಳಿದ್ದಾಳೆ, ಸುಳ್ಳು ಕೇಳಬೇಕು. ಸ್ವಲ್ಪ ಆದಷ್ಟು ಈ ಪಬ್ಗೆ ಹೋದೆ, ಲೈವ್ ಬ್ಯಾಂಡ್ಗೆ ಹೋದೆ, ಕ್ಲಬ್ಬಿಗೆ ಹೋದೆ, ಎಣ್ಣೆ ಹೊಡೆದೆ, ಇವೆಲ್ಲ ಹಾರಾಡಿದೆ, ತೂರಾಡಿದೆ, ನಾವು ಟಿ ವಿನಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ಇವೆಲ್ಲ ಕಡಿಮೆ ಮಾಡ್ಕೋಬೇಕು ಹೆಣ್ಮಕ್ಳು. ಹಿಂಗೆಲ್ಲ ಮಾಡ್ಕೊಂಡು ತಮ್ಮ ಜೀವನ ಹಾಳು ಮಾಡ್ಕೊಂಡ್ರೆ ಅದರಿಂದ ತಂದೆ ತಾಯಿಗೆ ಎಷ್ಟು ಅವಮಾನ ಆಗುತ್ತೆ ಹೇಳ್ರಿ. ಈಗ ನೀವು ಹೊರಗೆ ಬಂದು ಮೈಕ್ ಹಿಡ್ಕೊಂಡು ನಿಂತ್ಕೊಂಡಿದ್ರೆ ನಿಮ್ಮ ತಂದೆ ತಾಯಿಗಳು ಹೆಮ್ಮೆ ಪಡ್ತಾರೆ. ಬಾಟ್ಲಿ ಹಿಡ್ಕೊಂಡು ಇಲ್ಲಿ ನಿಂತಿದ್ರೆ ನಿಮ್ಮ ತಂದೆ ತಾಯಿಗಳು ಹೆಮ್ಮೆ ಪಡ್ತಾರೆ. ಅದು ಸ್ವಲ್ಪ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ಯಾರಾದರೂ ಅಷ್ಟೇ ಅರೆ ಬರೇ ಬಟ್ಟೆಗಳು ಹಾಕೋಬಾರ್ದು, ಒಂದು ಸಿಸ್ಟಮ್ ಆಗಿ ಬರ್ಬೇಕು. ನಮ್ಮ ದೇಶ ಎಂಥದ್ದು ಹೇಳ್ರಿ, ಸುಸಂಸ್ಕೃತವಾದಂಥ ದೇಶ ನಮ್ಮದು, ಹೌದಾ? ಇಂಥ ದೇಶದಲ್ಲಿ ಪರದೇಶದಲ್ಲಿ ಮಾಡಿದಂಗೆ ಹಿಂಗೆ ಇಲ್ಲಿ ಮಾಡಿದ್ರೆ ತಪ್ಪು ಅನಿಸುತ್ತೆ. ಇವರು ಚೆನ್ನಾಗಿರ್ಬೇಕು. ಆಮೇಲೆ ಗಂಡು ಮಕ್ಕಳು ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕೂ ಪೂರ್ತಿ ಕೆಟ್ಟದು ವಿಷಯ ಸರ್ಪ ಥರ ತಯಾರಾದ್ರೆ ಅದು ಒಳ್ಳೇದಲ್ಲ. ನನಗೆ ತಿಳಿದ ಮಟ್ಟಿಗೆ ಚೆನ್ನಾಗಿರಲ್ಲ ಅದು. ಅಂಥವ್ರಿಗೆ ಪೂರ್ತಿ ಕಾಮುಕರೇನು ಇರ್ತಾರಲ್ಲ, ಅಂಥವ್ರಿಗೆ ಪನಿಷ್ಮೆಂಟ್ ಹೆಂಗಿರ್ಬೇಕಂದ್ರೆ ಉಗ್ರವಾದಂಥ ಪನಿಷ್ಮೆಂಟ್ ಇರ್ಬೇಕು. ಅವ್ನು ಯಾವನೇ ಇರಲಿ, ಉಗ್ರವಾದಂಥ ಪನಿಷ್ಮೆಂಟ್ ಇರಬೇಕು. ನಮ್ಮ ದೇಶದ ಕಾನೂನು ನೋಡಿದ್ರೆ ಅಲಗಾಡಿರ್ಬೇಕು ಎಲ್ಲ ದೇಶದವರು, ಹಂಗಿರ್ಬೇಕು. ಅಂಥ ಕಾನೂನು ಜಾರಿಗೆ ತಂದಾಗ ಮಾತ್ರ ರೇಪ್ಗಳು, ಕೊಲೆಗಳು ಕಡಿಮೆ ಆಗ್ತದೆ. ಇತ್ತಿತ್ತಲಾಗಿ ಏನಾಗ್ಬಿಟ್ಟದೆ, 200 ರೂಪಾಯಿ ಕೊಟ್ಟರು ಕೊಲೆ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಒಂದು ಯಾವನ ಮೊನ್ನೆ ಒಂದು ಇದರಲ್ಲಿ ನೋಡಿದ್ವಿ ನಾವು, 1000 ರೂಪಾಯಿ ಕೊಡ್ಬೇಕಂತ ಅವ್ನು 1000 ರೂಪಾಯಿ ಕೇಳಿದಕ್ಕೆ ಅವನೊಬ್ಬನು ಕೊಲೆ ಮಾಡಿದ್ದ. ಅಂದರೆ ಇಂಥ ಪರಿಸ್ಥಿತಿ ಜನ ಬರ್ತಾರೆ ಅಂತಂದರೆ ಯಾವ ಕಡೆ ಹೋಗ್ತಾ ಇದೆ ನಮ್ಮ ದೇಶದ ಕಾನೂನು ಹೇಳ್ರಿ. ಮೋದಿ ಬರ್ತಾರೆ ಅಂತಂದ್ರು, ನಾ ಕಾದೊಂಗ ನಾ ಕಾನೇದೊಂಗ ಅಂತಂದ್ರು. ಆದರೂ ಭ್ರಷ್ಟಾಚಾರ ನಿಂತಿದ್ದೀರ ನಮ್ಮಲ್ಲಿ. ಎಂಥದ್ದು ನಿಂತಿಲ್ಲ, ಕೊಲೆ ನಿಂತಿಲ್ಲ, ಭ್ರಷ್ಟಾಚಾರ ನಿಂತಿಲ್ಲ, ಸುಲಿಗೆ ನಿಂತಿಲ್ಲ, ಯಾವ್ದು ನಿಂತಿಲ್ಲ. 10 ರೂಪಾಯಿ ಕೊಡಲ್ಲ 50 ರೂಪಾಯಿ ಕೇಳೋ ಪರಿಸ್ಥಿತಿಗೆ ಬಂದಿದ್ದೀಗ. ಇದೆಲ್ಲ ತಡಿಬೇಕನ್ನಂಗಿತ್ತಂತಂದ್ರೆ ಒಳ್ಳೆ ಸುಸಜ್ಜಿತವಾದಂಥ ಕಾನೂನು ಬರ್ಬೇಕಂಬುದು ನಮ್ಮ ಅಭಿಪ್ರಾಯ ಮೇಡಮ್. ಸರ್, ಮತ್ತೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ನೀವು ಹೋರಾಟ ಮಾಡೋಕೆ ರೆಡಿ ಇದ್ದೀರಾ ಸರ್? 100% ರೆಡಿ ಇದೀವಿ ಮೇಡಮ್, ಎರಡು ಮಾತಿಲ್ಲ. 100 ಸೌಜನ್ಯ ಅಂತಲ್ಲ, ಈ ದೇಶದ ಹೆಣ್ಮಕ್ಳಿಗೆ ಯಾರಿಗೆ ಅನ್ಯಾಯ ಆದರೂ ಕೂಡ ನಾವು ರೆಡಿ ಇದೀವಿ, ಎಲ್ಲದಕ್ಕೂ ರೆಡಿ ಇದೀವಿ. ಸೌಜನ್ಯ ಅಷ್ಟೇ ಅಲ್ಲ, ನಾಳೆ ನಿಮಗೂ ಅನ್ಯಾಯ ಆಗ್ತದೆ ಅಂದ್ರೆ ರೆಡಿ ಇದೀವಿ, ಇವ್ರಿಗೆ ಅನ್ಯಾಯ ಆಗ್ತದೆ, ಯಾವುದೇ ಮಹಿಳೆಗೆ ಅನ್ಯಾಯ ಆಗಬಾರ್ದು ಅಂಬೋದು ನಮ್ಮ ಅಭಿಪ್ರಾಯ.